రమేష్ అని మా ఫ్రెండ్ రంగరామరెడ్డి అని ఆల్ లీడర్స్ ఇంతమంది అక్కమ్మ స్వామి ఇక్కడ తిప్పో అదే ఎవరికి రాలేదు నీకే వచ్చలేదు అది అందుకే చిక్కే వచ్చేది అది స్టార్ట్ ఫస్ట్ 10 కోట్లు దీనికి ఈ రోడ్కి ఏమన్నా ఇవ్వద్దు 10 crores సరిగినారు కేరళ అది రంగ్ సముద్ర ప్రతాప్ ఎదురొస్తుంది రంగ్ సముద్ర వదనకర్లు ఇది చాడ చేసినాడు అది ఇది కాదు నేను చూసింది ఫస్ట్ కూడా నేను ఫస్ట్ అది ఇస్తావా గాడిలో अपना सेती दक्षिणायने वर्षरु दक्षिणायने वर्षरु पादपदमासे कृष्णपक्षे चतुर्दश्या वाक ಯಾವುದೊಂದು ಸ್ಟಿಲ್ ಸಿಕ್ಕಿದ್ರೆ ಸಾಕಲ್ಲ ಕೈಖದಿ ಸಾಂಕುರಾಂ ಬ್ರಹ್ಮೇಂದ್ರ
ಸರ್ ಪುರೋಹಿತರು ಎದ್ದೋಳ್ರಿ ಸ್ವಲ್ಪ ಸಮಯ ಸರ್ ಇಲ್ಲಿ ನೋಡ್ರಿ ಸರ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಎಂಬುದೊಂದೇ ಮಂತ್ರ. ಬದನಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಲಿಂಗದಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆಗೆ ಇವತ್ತು ಆಗಮಿಸಿದ್ವಿ. ವೇದಿಕೆ ಮೇಲೆ ಆಸೀನರಾದಂಥ ಸಂಗ್ರಾಮ್ ರೆಡ್ಡಿ ಅವರೇ, ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, KPCC ಸದಸ್ಯರಾದಂಥ ಪಾಪಣ್ಣವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀರಾಮಪ್ಪ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೇಣು ಅವರೇ, ರಾಮಲಿಂಗಾರೆಡ್ಡಿ ಅವರೇ, VP ರಮೇಶ್ ಅವರೇ, ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರೇ, ಗೋವಿಂದ ರೆಡ್ಡಿ ಅಣ್ಣವರೇ, ಹಾಗೂ ನಮ್ಮ ಶ್ರೀರಾಮ್ ರೆಡ್ಡಿ ಅವರೇ, ಹನುಮೇಶ್ ಅವರೇ, ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ಕರಿಯಪ್ಪ ರೆಡ್ಡಿ ಅಣ್ಣವರೇ, ನಮ್ಮ ಪಕ್ಷದ ಮುಖಂಡರು ಹಾಗೂ APMC ಮಾಜಿ ಅಧ್ಯಕ್ಷರಾದಂಥ ಮಾರಪ್ಪಣ್ಣವರೇ, ಶ್ರೀನಿವಾಸ್ ರೆಡ್ಡಿ ಅವರೇ, ಊರಿನ ಎಲ್ಲ ಗ್ರಾಮಸ್ಥರೇ, ಕಾರ್ಯಕರ್ತ ಮುಖಂಡರುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನೇನು ಆಶ್ವಾಸನೆಗಳನ್ನ ಕೊಟ್ಟಿದ್ವಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 100% ಹೇಳ್ದವೆಲ್ಲ ಮಾಡಿಕೊಟ್ಟಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ. ಇನ್ನೂ ಒಂದು PWD ರಸ್ತೆ 2.5 ಕೋಟಿ ಇದು, ಅದು ಸಹ ಇವತ್ತೇ ಗುದ್ಲಿ ಪೂಜೆ ಇಟ್ಕೋಬೋದಿತ್ತು. PWD ಇಲಾಖೆಯ ಇಂಜಿನಿಯರ್ ಇವತ್ತೇ ಮಾಡ್ಬೋದಿತ್ತು ಸರ್ ಅಂತೇಳಿ, ಅದು ಅಗ್ರಿಮೆಂಟ್ ಆಗದೆ ಇರೋ ಕಾರಣ ಅದೊಂದು ಜೇಪಾಳಿದೊಂದು ಕೆಲಸ 2 ಪೆಂಡಿಂಗ್ ಇಟ್ಟಿದ್ದೀನಿ. ಅದು ಮುಂದಿನ ವಾರದಲ್ಲಿ ಈ 2 ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನ ನೆರವೇರಿಸ್ತೀವಿ. ನನಗೆ ವಿಶೇಷವಾದಂಥ ಕಾಳಜಿ ಬದನಕಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ನನ್ನ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕೆಲಸ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿರೋದು ಬದನಕಲ್ಲು ಪಂಚಾಯಿತಿಯಲ್ಲಿ ಲಿಂಗದಳ್ಳಿಯಲ್ಲಿ ವಿಶೇಷವಾಗಿ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಚುನಾವಣೆಗೂ ಮುಂಚೆನೂ ಹೇಳಿದ್ದೆ, ಈಗಲೂ ಅದಕ್ಕೆ ಬದ್ಧನಾಗಿದ್ದೀನಿ. ಇನ್ನೂ ಕೆಲವು ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೋಳಿರಪ್ಪನ ದೇವಸ್ಥಾನಕ್ಕೆ ನಾಳೆನೇ 10 ಲಕ್ಷ ಹಣವನ್ನ ನಾಳೆ ಸೇರಿಸ್ತೀನಿ. ಶಾಸಕರ ಅಭಿವೃದ್ಧಿ ಏನು ನನ್ನ ಗ್ರಾಂಟಲ್ಲಿ ನಾಳೆ 10 ಲಕ್ಷ ಹಣವನ್ನು ಅದಕ್ಕೂ ಕೊಡ್ತಾ ಇದ್ದೀನಿ. ಅದೇ ರೀತಿ ಈ PWD ಈ ಸರ್ಕಲ್ ಇಂದ ಊರು ಆಚೆ ಅಲ್ಲಿವರೆಗೂ 7 ಮೀಟರ್ ಅಗಲದ ಡಾಂಬರೀಕರಣ ರಸ್ತೆಯನ್ನ ಈಗಾಗಲೇ ಟೆಂಡರ್ ಆಗಿದೆ. ಅದು ವರ್ಕ್ ಆರ್ಡರ್ ಇನ್ನೂ ತಗೊಂಡಿಲ್ಲ, ಹಾಗಾಗಿ ಪೆಂಡಿಂಗ್ ಇದೆ. ಲಾಸ್ಟ್ ಟೈಮ್ ಬಂದಾಗ ಶೌಚಾಲಯ ಬೇಕೇ ಬೇಕಂತ ಹೇಳಿದ್ರು, ಅದಕ್ಕೂ ಆಗಿದೆ. 5 ಲಕ್ಷ ಹಣವನ್ನು ಹಾಕಿದ್ದೀನಿ. ಬಸ್ ಶೆಲ್ಟರ್, ಜನ ಈ ಪಬ್ಲಿಕ್ಸ್ ಬಂದರೆ ಕುತ್ಕೊಳ್ಳೋಕೆ ಮಳೆ ಬಿಸಿಲಲ್ಲಿ ಅಂಗಡಿಗಳ ಮುಂದೆ ಕುತ್ಕೊಂಡ್ರೆ ಅಂಗಡಿ ಮಾಲೀಕರು ಬೇಜಾರಾಗ್ತಾರೆ ಅನ್ನೋ ಉದ್ದೇಶದಿಂದ ಒಂದು ಬಸ್ ಶೆಲ್ಟರ್ ಬೇಕಂದ್ರು, ಅದಕ್ಕೂ ಎಷ್ಟು 5 ಲಕ್ಷ ಹಣವನ್ನು ಅದಕ್ಕೂ ಹಾಕಿದ್ದೀನಿ. ಇನ್ನೇನೇ ಇರಲಿ. ಆಮೇಲೆ ಜೇಪಾಳಿದೊಂದು ರಸ್ತೆ ಆಕ್ಚುಲಿ
ಲಿಂಗದಲ್ಲಿ ಮುಖ್ಯ ರಸ್ತೆಯಿಂದ ಜೇಪಾಳಿಗೆ ಹಾಕಿ ಅಂದ್ರೆ ಅದು ಕನ್ಫ್ಯೂಸ್ ಮಾಡಿಕೊಂಡು ಅದನ್ನು ಒಳಗಡೆ ಕಡೆಗೆ ಹೋಗುವ ರಸ್ತೆಗೆ ಹಾಕಿದ್ದಾರೆ. ಅದೇ ರೀತಿ ಜೇಪಾಳ್ಯದಲ್ಲಿ ಸುಮಾರು ರೈತರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿರಲಿಲ್ಲ. ಬಗರೂಕಂ ಕಮಿಟಿಯಲ್ಲಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಮಾರಪ್ಪನವರು ಇದ್ದಾರೆ, ಅವರು ಸದಸ್ಯರು ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ, ಯಾವುದೇ ಕಾರಣಕ್ಕೂ 30ನೇ ತಾರೀಕು ಒಳಗಡೆ ಎಲ್ಲ ಬಗರೂಕಂ ಕಮಿಟಿ ಅರ್ಜಿದಾರರ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅವ್ರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಲೇಬೇಕಂತ ಕಟ್ಟುನಿಟ್ಟಾಗಿ ತಹಸೀಲ್ದಾರ್ಗೆ ಹೇಳಿದ್ದೀನಿ, RIಗಳಿಗೆ ಹೇಳಿದ್ದೀನಿ. ಸಂಬಂಧಪಟ್ಟ ಎಲ್ಲ ಕೆಲಸ ಮಾಡಿ ಎಲ್ಲ ಅರ್ಜಿಗಳು ಇತ್ಯರ್ಥ ಮಾಡಬೇಕು ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ. ಯಾಕಂದ್ರೆ ಬಡವರು ಪಾಪ ಅವ್ರಿಗೆ ಏನು ಒಂದು ಲೋನ್ ಸಿಗಲ್ಲ, ಒಂದು ಬೋರ್ ಸಿಗಲ್ಲ, ಜಮೀನು ಅದು ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಜಮೀನು. ಈ ಫಾರೆಸ್ಟ್ಗೂ ರೆವಿನ್ಯೂ ಅವ್ರಿಗೂ ಅವರಿಬ್ಬರು ಜೊತೆಯಲ್ಲಿ ಜಾಯಿಂಟ್ ಸರ್ವೆ ಮಾಡಿದ್ರೆ ಮಾತ್ರ ಆ ಒಂದು 20-25 ಜನ ರೈತರಿಗೆ ಅವ್ರವ್ರ ಜಮೀನು ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಕಟ್ಟುನಿಟ್ಟಾಗಿ ಹೇಳಿದ್ದೀವಿ. ನಾನು ನಾಳೆ ನಾಡಿದ್ದು ಒಂದು 2-3 ದಿವಸದಲ್ಲಿ ಅದರ ರಿವ್ಯೂ ಮೀಟಿಂಗ್ ಮಾಡ್ತೀನಿ. ಅರ್ಜಿಗಳು ಬಂದಿದ್ವು 7,000 ಅಂದ್ರೆ ಅದೆಲ್ಲ ನಮ್ದು ಟೋಟಲ್ ತಾಲೂಕು. ಈಗ ಎಲ್ಲ 750 ಅರ್ಜಿಗಳು 30ನೇ ತಾರೀಕು ಒಳಗಡೆ ಎಲ್ಲನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದೀವಿ. ಇನ್ನು ಈಗ 5,000 ಚಿಲ್ಲರೆ ಅರ್ಜಿಗಳಿದೆ, ಹಂತ ಹಂತವಾಗಿ ಅವನ್ನು ಸಹ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ಈ ಭಾಗದಲ್ಲಿ ಇನ್ನೇನೇ ಸಮಸ್ಯೆಗಳಿದ್ರು ಆಮೇಲೆ ನಮ್ಮ ಪಾಪಣ್ಣವ್ರು ಅಂದ್ಕೋಬಹುದು ಬರೀ ನೀವು ಹೊನ್ನಕಲ್ ಪಂಚಾಯತಿ ಅಂದ್ರೆ ಆಗಲ್ಲ ಅಂತ. ಎಲ್ಲ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೆಲಸಗಳಿಗೆ ಗುದ್ಲಿ ಪೂಜೆ ಮಾಡ್ಬೇಕು. ನಾನು ಕೆಲವು ಉದ್ಘಾಟನೆ ಬಿಲ್ಡಿಂಗ್ ಇಲ್ಲಿದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿರೋ. ಈಗ ಪಾವಗಡ ಚಳಕೆರೆ ರಸ್ತೆಗೆ 10 ಕೋಟಿ ಹಣವನ್ನು ಹಾಕಿದ್ದೀನಿ. ಇವತ್ತು AWE ಅನಿಲ್ ಅವ್ರಿಗೆ ಈಗ ಬರ್ತಾ KRDL ಇಂದ 10 ಕೋಟಿ ಆಕ್ಷನ್ ಪ್ಲಾನ್ ಕಳ್ಸಕ್ಕೆ ಹೇಳಿದರೆ ಅದನ್ನು ಸಹ ಹೊನ್ನಕಲ್ ದೇವಸ್ಥಾನದಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಪ್ಲಸ್ ರಂಗಸಮುದ್ರದಲ್ಲಿ ಈ ಆಲ್ಮೋಸ್ಟ್ ಅಲ್ಲಿ ಈ ರಸ್ತೆನ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಆ 10 ಕೋಟಿನ ಇದೇ ರಸ್ತೆಗೆ ಹಾಕ್ತೀನಿ. ಪಾವಗಡ ಚಳಕೆರೆ ರಸ್ತೆಗೆ 10 ಕೋಟಿ ಹಣವನ್ನ ಏನಾದ್ರೂ ಮಾಡಿ ಕಂಪ್ಲೀಟ್ ಮಾಡಬೇಕು, ಹಂತ ಹಂತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ ಏನೇನು 5 ಭರವಸೆಯನ್ನು ಕೊಟ್ಟಿದ್ವಿ ಅದೆಲ್ಲ ಈಡೇರಿಸಿದೀವಿ. ಮಹಿಳೆಯರಿಗೆ ಫ್ರೀ ಬಸ್ ಆಗ್ಬೋದು, ಫ್ರೀ ಕರೆಂಟ್ ಆಗ್ಬೋದು, ಎಲ್ಲ ನುಡಿದಂತೆ ನಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸಹಕಾರದೊಂದಿಗೆ ತಮ್ಮ ಬಡವರ ಪರವಾದಂತಹ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಮನೆಗಳದೊಂದು ಎಲ್ಲ ಕಡೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ನಾವು ಸಹ ಮಾಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲ CLPಯಲ್ಲಿ ಎಲ್ಲ ಶಾಸಕರು ಮಾತಾಡಿದ್ದೀವಿ. ಮುಂದಿನ ವರ್ಷದಿಂದ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಗ್ರಾಂಟ್ ಸಫಿಷಿಯೆಂಟ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಏನಂದ್ರೆ ನಮ್ಮ ಮಾನ್ಯ PWD ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಕೇಳಿ ಏನೋ ರಿಂಗ್ ರಸ್ತೆಗೆ DPR ಮಾಡಲಿಕ್ಕೆ ಅನುಮೋದನೆ ಸಿಕ್ತು. ಅದೊಂದು ಸಂತೋಷದ ವಿಚಾರ. ಹಾಗಾಗಿ ಇನ್ನೇನು ರೈಲ್ವೆನು 1.5 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಪ್ಪರ್ ಭದ್ರಾ ನೀರಿಗೆ ಸ್ವಲ್ಪ ಹೋರಾಟ ಮಾಡ್ತಾ ಇದ್ದೀವಿ. ತುಂಗಭದ್ರಾ ಕುಡಿಯುವ ನೀರೇನು ಟ್ರಯಲ್ ರನ್ ಆಗಿದೆ. ಇನ್ನೊಂದೇ ಒಂದು ನಾಗಲಮಡಿಕೆ ಹೋಗ್ಲಿಕ್ಕೆ ಮಾತ್ರ ನೀರು ಹೋಗಿಲ್ಲ, ಇನ್ನು ಟ್ರಯಲ್ ಚೆಕ್ ಮಾಡಿಲ್ಲ. ಈ ಪಳವಳ್ಳಿ ಹತ್ರ ಒಂದು ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಕಾಮಗಾರಿ ನಡೀತಾ ಇರೋದ್ರಿಂದ ಅಲ್ಲಿ ಕನೆಕ್ಷನ್ ಕೊಡದೆ ಅದೊಂದು ಉಳ್ಕೊಂಡಿದೆ. ಅದು ಒಂದು ಟ್ರಯಲ್ ಆಗಿಬಿಟ್ರೆ ಕೂಡಲೇ ಡಿಸೆಂಬರ್ ಅಲ್ಲಿ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ, ಡಿಸೆಂಬರ್ ಅಲ್ಲಿ ಕರ್ಸೋಣ, ಮುಖ್ಯಮಂತ್ರಿಗಳನ್ನ ಕರೆಸಿ ಉದ್ಘಾಟನೆ ಮಾಡ್ಸೋಣ ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲ ಟ್ರಯಲ್ ರನ್ ಆದ್ಮೇಲೆ ನಮ್ಮ ತಾಲೂಕಿನ ಜನತೆಗೆ ಫ್ಲೋರೈಡ್ ಮುಕ್ತ ನೀರನ್ನ ಕುಡಿಯೋಕ್ಕೆ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಲಿಂಗದಳ್ಳಿ ಗ್ರಾಮದಲ್ಲಿ ಬಸ್ ಶೆಲ್ಟರ್ 5 ಲಕ್ಷ, ಸಾರ್ವಜನಿಕ ಶೌಚಾಲಯ 5 ಲಕ್ಷ, ಆಮೇಲೆ ಕಾಲೋನಿಯಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ 10 ಲಕ್ಷ, ಬೋವಿ ಕಾಲೋನಿಯಲ್ಲಿ CC ರಸ್ತೆಗೆ 5 ಲಕ್ಷ, ಕರ್ನಾಟಕ ಜನಾಂಗ ಕಾಲೋನಿಯಲ್ಲಿ 10 ಲಕ್ಷ CC ರಸ್ತೆ ಸಮುದಾಯ ಭವನ. 65 ಲಕ್ಷಕ್ಕೆ ಇವತ್ತು JJM 99 ಲಕ್ಷ JJM ಕಾಮಗಾರಿ ಅದು ಸಹ ಗುದ್ಲಿ ಪೂಜೆ ನೆರವೇರಿಸಿದ್ದೀವಿ. ಇವೆಲ್ಲ ಅಂಗನವಾಡಿ 20 ಲಕ್ಷ ಅಂಗನವಾಡಿ ಕಟ್ಟಡ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ.
ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಾಸಲಕುಂಟೆ ಪಂಚಾಯಿತಿ ವಿಶೇಷವಾದ ಗಮನ ಹರಿಸ್ತೀವಿ. ಪಾಪಣ್ಣವ್ರು ಏನು ಬೇಜಾರು ಆಗಬಾರ್ದು. ಪಾಪಣ್ಣವರು ಅಲ್ಲಿಗೂ ಕೊಟ್ಟಿದ್ದೀನಿ. ಈ ಕೆಲವು ಅಪ್ರೂವಲ್ ಆಗಿವೆ, ಟೆಂಡರ್ ಪ್ರೋಸೆಸ್ ಆಗಿದ್ದಾವೆ. ನ್ಯಾಯಗುಂಟೆ ಪಂಚಾಯಿತಿ ಇಲ್ಲಿದೆ, ಅರಸೀಕೆರೆ, ಮಂಗಳವಾಡ, ಸಿಕೆ ಬೇಕಾದಷ್ಟು ಕೆಲಸಗಳು ಹಾಕಿದ್ದೀನಿ. ಈಗೇನು 4.5 ಕೋಟಿ ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. 12 ಕೋಟಿ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಟೆಂಡರ್ ಕರೆದಿದ್ದಾರೆ. ಬಸಲಿಂಗಪ್ಪ 12 ಕೋಟಿ, 20 ಕೋಟಿ PWD ರಸ್ತೆಗಳು ಅದು ಟೆಂಡರ್ ಕರೆದಿದ್ದಾರೆ. ಅಗ್ರಿಮೆಂಟ್ ಆಗಬೇಕು. ಈ ಸತತವಾಗಿ 15-20 ದಿವಸಗಳು ಬರೇ ಬುದ್ಧಿ ಪೂಜೆ ಉದ್ಘಾಟನೆ ಇವೇ ಮಾಡ್ಕೊಂಡು ಬಂದು ನಮ್ಮ ಜವಾಬ್ದಾರಿ ಏನು ತಾಲೂಕಿನ ಜನ ಕೊಟ್ಟಿದ್ರು ಕರೆಕ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲೆಲ್ಲ ನಮ್ಮ ಹೊಸಕಲ್ ಪಂಚಾಯಿತಿ ಅಕ್ಕಪಕ್ಕ ಪಂಚಾಯಿತಿಗಳಿಂದ ಬಂದಂತ ಎಲ್ಲ ನಮ್ಮ ಮುಖಂಡರುಗಳಿಗೆ, ಪತ್ರಿಕಾ ಮಾಧ್ಯಮದ